ಎಂದರೆ ತಾಲೂಕು ಎಂದರ್ಥ. ಮಹಲ್ಗಳೇ ಸಾಮಾಜಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂ ಮಾಲೀಕತ್ವ ಕಳೆದುಕೊಂಡರು. ಕಡೆ ಕೊಡ್ರೆ ಮತ್ತು ಜೇಮ್ಸ್ ಥಾಮಸ್ ಪ್ರವೇಶಿಸಿದರು. ಪಂಜಾಬ್ ಮತ್ತು ದೆಹಲಿಯ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲ್ಗಳಲ್ಲಿ ಸಾಮಾಜಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕತ್ವ ಕಳೆದುಕೊಂಡರು. ಅಭ್ಯಾಸ ಮಹಲ್ ಜಾತಿ ಪದ್ಧತಿ ಲಕ್ಷಣಗಳು. ಆರ್ಯಭಟ್ ಮತ್ತು ಜೇಮ್ಸ್ ಥಾಮಸ್ ಪ್ರವೇಶಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲ್ಗಳು ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನರು ಭೂಮಾಲೀಕತ್ವ ಕಳೆದುಕೊಂಡರು. ಶಾಲೆ 16 ಪದ್ಧತಿಯ ಲಕ್ಷಣಗಳು. ಆರ್ಯಭಟ್ ಜೇಮ್ಸ್ ಧರ್ಮ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಯೋಗಗಳು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲಿಗೆ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸಿದರು. ಪ್ರಯತ್ನದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕರಿಂದ ಕಳೆದುಕೊಂಡರು. ಮಹಲ್ವಾಡಿ ಪದ್ಧತಿ ಲಕ್ಷಣಗಳು. ಆರ್ಯಭಟ್ ಮತ್ತು ಜೇಮ್ಸ್ ಥಾಮಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲ್ಗಳೇ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸಿದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿದೆ. ಅನೇಕ ಜಮೀನುಗಳು ಭೂಮಾಲೀಕತ್ವ ಕಳೆದುಕೊಂಡರು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು. ಆರ್ಯಭಟ್ ಮತ್ತು ಜೇಮ್ಸ್ ಥಾಮಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲ್ಗಳೇ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕತ್ವ ಕಳೆದುಕೊಂಡರು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು. ಬರ್ಡ್ ಮತ್ತು ಜಮೀನ್ದಾರ ಜೇಮ್ಸ್ ಬರ್ಡ್ ಥಾಮಸ್ ಅನ್ನು ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿಯ ಪ್ರಾಂತ್ಯಗಳು ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕಿನ ಎಂದರ್ಥ. ಮಹಲ್ಗಳು ಸಾಮೂಹಿಕವಾಗಿ ಕಂದಾಯದ ಸೇವೆ ಸಲ್ಲಿಸಿದರು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿದೆ. ಅನೇಕ ಜಮೀನ್ದಾರಿ ಭೂಮಾಲೀಕ ಕಳೆದುಕೊಂಡರು. ಲಕ್ಷಣಗಳು. ಜೇಮ್ಸ್ ಥಾಮಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಕಳೆದುಕೊಂಡರು. ವೆರಿ ಗುಡ್. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು. ಆರ್ಯಭಟ್ ಮತ್ತು ಜೇಮ್ಸ್ ಥಾಮ್ಸನ್
ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕತ್ವ ಪಡೆದುಕೊಂಡರು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು ಮತ್ತು ಜೇಮ್ಸ್ ಟಾಮ್ಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕಾ ಮಹಲ್ಗಳಿಗೆ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕತ್ವ ಪಡೆದುಕೊಂಡರು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು ಆರ್.ಎಂ. ಬರ್ಟ್ ಮತ್ತು ಜೇಮ್ಸ್ ಥಾಮ್ಸನ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲುಗಳೇ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು. ಅನೇಕ ಜಮೀನ್ದಾರರು ಭೂಮಾಲೀಕತ್ವ ಪಡೆದುಕೊಂಡರು. ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು ಆರ್.ಎಂ. ಬರ್ಟ್ ಮತ್ತು ಜೇಮ್ಸ್ ಥಾಮಸ್ ಪ್ರಯೋಗಿಸಿದರು. ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು.